ಶ್ವಾನಗಳು ಅಂದ್ರೆ ಪ್ರಾಣಿ ಪ್ರಿಯರಿಗೆ ಅಚ್ಚುಮೆಚ್ಚು. ಒಂದಲ್ಲ ಒಂದು ತಳಿಗಳನ್ನ ಮನೆಯಲ್ಲಿ ಸಾಕೊಂಡಿರ್ತಾರೆ. ಮಕ್ಕಳಂತೆ ಲಾಲನೆ ಪಾಲನೆ ಮಾಡ್ತಾರೆ. ಹುಟ್ಟುಹಬ್ಬ ಆಚರಿಸ್ತಾರೆ. ಹೋದಲ್ಲಿ ಬಂದಲ್ಲಿ ಕಾರಲ್ಲೆಲ್ಲ ಸುತ್ತಾಡಿಸ್ತಾರೆ. ಆದ್ರೆ ಇನ್ಮುಂದೆ ಕೆಲ ನಾಯಿಗಳನ್ನ ಸಾಕುವಂತಿಲ್ಲ. ಪಿಟ್ಬುಲ್ ಸೇರಿ 23 ತಳಿಯ ಶ್ವಾನಗಳಿಗೆ ನಿಷೇಧ. ಕೇಂದ್ರ ಸರ್ಕಾರದಿಂದ ಅಪಾಯಕಾರಿ ಶ್ವಾನಗಳು ಬ್ಯಾನ್. ಇತ್ತೀಚೆಗೆ ಪಿಟ್ಬುಲ್ ಕಚ್ಚದ್ರಿಂದ ದೆಹಲಿಯಲ್ಲಿ ವ್ಯಕ್ತಿಯೊಬ್ಬ ಕಾಲು ಮುರಿದುಕೊಂಡಿದ್ರು. ಗಾಜಿಯಾಬಾದ್ನಲ್ಲಿ 10 ವರ್ಷದ ಮಗು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿತ್ತು. ಹೀಗಾಗಿ 23 ತಳಿಯ ನಾಯಿಗಳ ಮಾರಾಟ ಮತ್ತು ಸಾಕಾಣೆಯನ್ನ ನಿಷೇಧಿಸುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚಿಸಿದೆ. ಈಗಾಗಲೇ ಸಾಕಿರುವ ಈ ಶ್ವಾನಗಳ ಸಂತಾನ ಶಕ್ತಿಹರಣ ಮಾಡುವಂತೆ ಖಡಕ್ ಆದೇಶ ನೀಡಿದೆ. ಪಿಟ್ಬುಲ್ ಟೆರಿಯರ್, ಟೋಸಾ ಇನು, ರಾಟ್ವಿಲ್ಲರ್, ಅಮೆರಿಕನ್ ಸ್ಟಾಫರ್ಡ್ಶೈರ್ ಟೆರಿಯರ್, ಡೇಗೋ ಅರ್ಜೆಂಟೈನಾ, ಅಮೆರಿಕನ್ ಬುಲ್ಡಾಗ್, ಬೋರ್ಬೋಲ್, ಕಂಗಲ್, ಶಫರ್ ಡಾಗ್, ಜಪಾನೀಸ್ ಟೋಸಾ ಶ್ವಾನಗಳ ತಳಿಗಳು ನಿಷೇಧದ ಲಿಸ್ಟ್ನಲ್ಲಿವೆ. ಕೇಂದ್ರದ ನಿರ್ಧಾರಕ್ಕೆ ಪ್ರಾಣಿ ಪ್ರಿಯರು ಕೂಡ ಸ್ವಾಗತಿಸಿದ್ದಾರೆ. ಸ್ವಾಗತ. ಕೇಂದ್ರ ಸರ್ಕಾರ ಸುಮ್ಮನೆ ಒಂದು ಆದೇಶ ಹೊರಡಿಸ್ಬೇಕಂದ್ರೆ ಸುಮ್ಮನೆ ಹೊರಡ್ಸೋಕ್ಕಾಗಲ್ಲ. ಅದು ದೇಶದಲ್ಲೇ ನಡೆದಿರ್ತಕ್ಕಂಥ ಘಟನೆಗಳನ್ನ ಆಧರಿಸಿದ ಮೇಲೇ ಒಂದು ರಿಪೋರ್ಟ್ ಮೇಲೇ ಮಾಡೋದು. ಇದು ನಮ್ಮ ದೇಶದ ಅಂತಲ್ಲ, ಹೊರ ದೇಶದಲ್ಲಿ ಕೂಡ ಈ ರೀತಿ ಬ್ಯಾನ್ ಮಾಡಿದ್ದಾರೆ. ಎಸ್ಪೆಷಲಿ ರಾಟ್ವಿಲ್ಲರು, ಪಿಟ್ಬುಲ್ಲು, ಈ ಥರ ಇನ್ನೂ ಬೇರೆ ಬ್ರೀಡ್ಸ್ ಇದೆ. ಐಸ್ಲ್ಯಾಂಡಿನ ಕಡೆಯಿಂದ ಕೆಲವೊಂದು ಡಾಗ್ಸ್ನ. ಏನೇ ಹೇಳಿ, ಕೆಲ ಡೆಡ್ಲಿ ಡಾಗ್ಗಳು ಜನರ ಜೀವಕ್ಕೆ ಸಂಚಕಾರ ತಂದಿರ್ತಿದ್ವು. ಕೆಲ ಬ್ರೀಡರ್ಗಳು ಅನುಮತಿ ಪಡೆಯದೆ ತಳಿಗಳನ್ನ ಬ್ರೀಡ್ ಮಾಡ್ತಿದ್ರು. ಇದಕ್ಕೆ ಕಡಿವಾಣ ಹಾಕಲು ಕೇಂದ್ರ ಮುಂದಾಗಿದೆ. ಇದು ಎಷ್ಟರ ಮಟ್ಟಿಗೆ ಪಾಲನೆಯಾಗತ್ತೆ ನೋಡಬೇಕಿದೆ. ಶಾಂತಮೂರ್ತಿ, TV9, ಬೆಂಗಳೂರು.